पूज्याय राघवेन्द्राय सत्यधर्मरताय च सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನಾನು ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಮಹಿಮೆಯ ಬಗ್ಗೆ, ಪವಾಡಗಳ ಬಗ್ಗೆ ಪ್ರತಿದಿನಾನು ಗುರುಮಾತಾ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಂದಿನಂತೆ ಇವತ್ತು ಕೂಡ ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆಯ ಬಗ್ಗೆ, ಪವಾಡಗಳ ಬಗ್ಗೆ, ಹಾಗೆ ಮತ್ತು ಇವತ್ತು ಶ್ರೀ ವಿಘ್ನೇಶ್ವರ ಅವರ ಗಣೇಶರ ಒಂದು ಮಹಿಮೆ ಮತ್ತು ಪವಾಡಗಳನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಮಾತಾ ಅವ್ರನ್ನ ಬರಮಾಡಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಮಾತಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಪೂಜ್ಯಾಯ ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರರ ಅನುಗ್ರಹ, ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಗೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಸಂಕಲ್ಪನೂ ಮಾಡ್ತೀನಿ. ಖಂಡಿತ ಎಲ್ಲರಿಗೂ ಆ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ನೋಡಿ ಎಲ್ಲ ಕಡೆಯಿಂದನೂ, ಸುಮಾರು ಮಲೇಷಿಯಾದಿಂದನೂ ಸಹ ನನಗೆ ಫೋನ್ ಬರ್ತಾ ಇದೆ. ಹೀಗೆ ಎಷ್ಟೋ ಕಡೆಗೆ ಫೋನ್ ಬರ್ತಾ ಇದೆ. ಯಾಕೆ ಅಂತ ಅಂದರೆ ಸ್ಪೀಡ್ ನ್ಯೂಸ್ ಕನ್ನಡ ಅಷ್ಟು ವೇಗವಾಗಿ ರಾಯರ ಪ್ರತಿಮೆಯನ್ನು ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮನಸ್ಸಿನ ಧನ್ಯವಾದಗಳು ಸಹ ಹೇಳ್ತೀನಿ ನಮ್ಮ ಓನರ್ಗೂ ಸಹ. ಹೀಗಾಗಿ ಸ್ವಾಮಿ ಆಶೀರ್ವಾದ ಅನುಗ್ರಹ ಇದ್ದರೆ ಸಾಕು, ಏನು ಬೇಕಾದರೂ ಪಡ್ಕೋಬೋದು. ನೋಡಿ, ರಾಘವೇಂದ್ರ ಸ್ವಾಮಿ ಮಹಿಮೆ ಸಾಧಾರಣ ಅಲ್ಲ. ಈಗ ಅಲ್ಲಿ ಸಹ ನಮ್ಮ ಸುಷಮೀಂದ್ರ ಸ್ವಾಮೀಜಿಯವ್ರಿಗೆ ಮೂರನೇದು ಈಗ ಆರಾಧನೆ ನಡೀತಾ ಇದೆ, 3ನೇ ದಿನದ್ದು. ಸ್ವಾಮಿಗೆ ಇವಾಗ ಉತ್ತರಾರಾಧನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಹಾಗಾಗಿ ನಾನು ಹೋಗಬೇಕು, ವರ್ಷ ಸೇರ್ಕೊತಾ ಇದ್ದೆ. ಆದರೆ ಈ ವರ್ಷ ಹೋಗೋಕ್ಕಾಗಲಿಲ್ಲ. ಕಾರಣ ಏನು ಅಂತಂದರೆ ನಮ್ಮ ರಾಯರ ಅನುಗ್ರಹವನ್ನು ಎಲ್ಲರಿಗೂ ಹಂಚ್ತಾ ಇರಬೇಕಾದ್ರೆ ನನಗೆ ಟೈಮು ಸಹ ಸಿಗಲಿಲ್ಲ. ಖಂಡಿತ ಅವರು ನನಗೆ ಆತ್ಮಗುರು ಕೂಡ, ಮನಸ್ಸಿನ ಗುರು. ಹಾಗಾಗಿ ಅವರ ಆಶೀರ್ವಾದ ಮಾಡಿ ನನಗೆ ಕಟ್ಟಳೆ ಇಟ್ಟಂಥ ಗುರುಗಳು. ಆ ಗುರುಗಳಿಗೆ ಫಸ್ಟು ನಾನು ನನ್ನ ಹೃತ್ಪೂರ್ವಕದಿಂದ ನಮಸ್ಕಾರ ಮಾಡುತ್ತೇನೆ. ನನ್ನ ಸುಷಮೀಂದ್ರ ಸ್ವಾಮೀಜಿ ನನ್ನ ಆತ್ಮಗುರುಗಳು, ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ರಾಘವೇಂದ್ರ ಸ್ವಾಮಿ ರೂಪದಲ್ಲಿ ಅವರು ನಡೆದಾಡಿದಂಥ ಮಹಾಗುರು. ಹಾಗಾಗಿ ಅವರ ಆಶೀರ್ವಾದ ಖಂಡಿತ ಎಲ್ಲರಿಗೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಯಾರ್ಯಾರು ನಿಯರೆಸ್ಟ್ ಇದ್ದೀರೋ ಖಂಡಿತ ಹೋಗಿ ಸ್ವಾಮಿ ಆರಾಧನೆಗೆ ಎಲ್ಲರೂ ಸೇರ್ಕೊಳ್ಳಿ. ಅವರ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಸಿಗಲಿ. ಅದೇ ರೀತಿ ಪ್ರಪಂಚದಲ್ಲಿ ನೋಡಿ ಎಷ್ಟೋ ಸ್ವಾಮೀಜಿಗಳು ಇರ್ಬೋದು. ನಮ್ಮ ಸುಷಮೀಂದ್ರ ಸ್ವಾಮೀಜಿನ ಸ್ಕ್ಯಾನ್ ಮಾಡೋ ಅಂಥ ಟೈಮಲ್ಲಿ, ಹೊಟ್ಟೆಲಿ ಸ್ಕ್ಯಾನ್ ಮಾಡೋ ಅಂಥ ಟೈಮಲ್ಲಿ ಶಾಲಿಗ್ರಾಮ ಇತ್ತಂತೆ. ಹಾಗಾಗಿ ತುಂಬ ಪವಾಡಗಳಿದೆ. ಅವ್ರ ಶಿಷ್ಯರುಗಳಿಗೂ ಸಹ, ರಾಘವೇಂದ್ರ ಸ್ವಾಮಿ ಶಿಷ್ಯರುಗಳಿಗೂ ಸಹ ತುಂಬ ಪವಾಡನೇ ನಡೆದಿದೆ. ಅದೆಲ್ಲ ನಾವು ಮಾತಾಡ್ತಾ ಹೋದರೆ ಖಂಡಿತ ನಮಗೆ ಟೈಮ್ ಸಿಗೋದಿಲ್ಲ. ಬೇಕು ಅಂದರೆ ಒಂದು 3 ಅವರ್ಸ್ ಟೈಮ್ ಕೊಟ್ಟರು ಅಂದರೆ ಖಂಡಿತ ಹಿಸ್ಟ್ರಿ ನಿಮ್ಮ ಮುಂದೆ ನಾನು ಇಡ್ತೀನಿ. ಅದಕ್ಕೆ ನೀವೇ ಎಲ್ಲರೂ ಪ್ರಯತ್ನ ಮಾಡಬೇಕು. ಸ್ಪೀಡ್ ನ್ಯೂಸ್ ಚಾನಲ್ಗೆ ಓನರ್ ಹತ್ರ ನೀವು ಹೇಳಿ, ಒಂದು ದಿನ 3 ಅವರ್ಸ್ ಟೈಮ್ ತಗೊಳ್ಳಿ. ಅವ್ರ ಬಗ್ಗೆ ಏನು ಬೇಕಾದರೂ ನೀವು ಕೇಳಿ, ಖಂಡಿತ ನಿಮ್ಮ ಮುಂದೆ ಎಲ್ಲ ಆನ್ಸರು ನಾನು ಕೊಡ್ತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾಕಾಲ ಎಲ್ಲರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನೆನ್ನೆ ದಿವಸ ಬಂದಂಥ ಭಕ್ತರು ಮತ್ತು ಫೋನ್ ಮಾಡ್ತಾ ಇರೋ ಅಂಥವ್ರು ಖಂಡಿತ ನಿಮಗೆಲ್ರಿಗೂ ಆಶೀರ್ವಾದ ಸಿಗಲಿ. ಅದೇ ರೀತಿ 9 ಗಂಟೆಗೆ ಮೇಲೆ ಫೋನ್ ಮಾಡಿ ಖಂಡಿತ ಡಿಸ್ಟರ್ಬ್ ಮಾಡಬೇಡಿ. ಯಾಕೆ ಅಂತಂದರೆ ನಾನು ನಾಳೆ ಏನು ಬೇಕೋ, ಯಂತ್ರ ಆಗಲಿ ಮತ್ತು ಇನ್ನೊಂದಾಗಲಿ, ಕಾಯಿ ಆಗಲಿ, ಏನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೋಬೇಕಲ್ಲ. ಖಂಡಿತ ಡಿಸ್ಟರ್ಬ್ ಆಗುತ್ತೆ. ನಿಮಗಿರೋಂಥ ಪ್ರಶ್ನೆಗಳು ಕೇಳಬೇಕು ಅಥವಾ ನಿಮಗಿರೋಂಥ ಪ್ರಾಬ್ಲಮ್ ಇದೆ, ತುಂಬಾ ಇದೆ ಅಂದರೆ ನೇರವಾಗಿ ನೀವು ಬರಲೇಬೇಕು. ಎಲ್ಲನೂ ಫೋನಲ್ಲಿ ಖಂಡಿತ ಕೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೂರದಲ್ಲಿರೋ ಅಂಥವ್ರಿಗೆ ಒಂದು ನೈಟು ಫುಲ್ಲು ಜರ್ನಿ ಮಾಡಬೇಕು ಅಂತ ಅನ್ನೋರಿಗೆ ಮಾತ್ರ ಕುರಿಯರಲ್ಲಿ ಕಳಿಸ್ಕೊಡ್ತೀನಿ. ಖಂಡಿತ ನಿಯರಲ್ಲಿ ಇರೋಂಥವ್ರು ಬೇಜವಾಬ್ದಾರಿತನ ಮಾಡಬೇಡಿ. ಬಂದು ಭೇಟಿಯಾಗಿ ನಿಮ್ಗೇನಿದೆ ಆ ಸಮಸ್ಯೆ ಹೇಳ್ಕೊಡಿ. ಅದಕ್ಕೇನು ಖರ್ಚಾಗುತ್ತೋ ಖಂಡಿತ ನೀವು ಮಾಡಲೇಬೇಕು ಅಂತ ಆಗಿದ್ದರೆ ಮಾತ್ರನೇ ನಾನು ಖಂಡಿತ ಮಾಡಿಕೊಡ್ತೀನಿ. ನಿಮಗೆ ಬೇಕಾಗಿದ್ದಂಥದ್ದನ್ನು ನೀವೇ ತರಬೇಕು, ನಾನು ತಗೊಂಡು ಕೊಡೋಕ್ಕಾಗ ಸಾಧ್ಯ ಇಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಖಂಡಿತ ಎಲ್ಲರಿಗೂ ಇರಲಮ್ಮ. ಅಮ್ಮ, ಇವತ್ತು ಭಾನುವಾರ, ಹೌದು. ಇವತ್ತಿನ ಒಂದು ವಿಶೇಷತೆ ಏನಿದೆ ಇವತ್ತಿನ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ? ಹೌದು ನೋಡಿ, ಇವತ್ತು ಧನ್ವಂತರಿ ಸ್ವಾಮಿಗೂ ಸಹ ವಿಶೇಷತೆ ಇದೆ, ಹೇಳ್ತಾ ಹೋಗೋಣ. ನೋಡಿ, ಇವತ್ತು ಭಾನುವಾರ
ಗಣಪತಿಗಂತೂ ಹೇಳಲೇಬೇಡಿ, ವಿಘ್ನ ವಿನಾಯಕ ಅಲ್ವರ. ನಮಗೇನೇ ಬರಲಿ ಆ ವಿಘ್ನನ ಆ ಭಗವಂತ ಮಾತ್ರನೇ ಅಂತೆ ಪರಿಹಾರ ಮಾಡೋದು. ಹಾಗಾಗಿ ಗಣಪತಿಗೂ ಗಣೇಶನಿಗೂ ನಮ್ಮ ಧನ್ವಂತರಿ ಸ್ವಾಮಿಗೂ ಇರೋಂಥ ಬಂಧಗಳೇನು, ಅವ್ರಿಗಿರೋಂಥ ದಾರಿ ಏನು, ನಮಗೆ ಯಾವ ರೀತಿ ದಾರಿ ತೋರಿಸ್ಕೊಡ್ತಾರೆ ಅವರಿಬ್ಬರು ಸೇರಿ. ಮನಿದ ಜನ್ಮಕ್ಕೆ ಮನುಷ್ಯರಿಗೆ ಏನೆಲ್ಲ ಕಷ್ಟ ಬರುತ್ತೆ, ಯಾವ ರೀತಿ ಇವ್ರಿಗೆ ದಾರಿ ತೋರಿಸ್ಬೇಕು ಅಂತ ಆ ಎರಡು ಭಗವಾನು ಸೇರಿ ನಮಗೆ ದಾರಿ ತೋರಿಸ್ತಾರಂತೆ. ನೋಡಿ, ಬಂದ್ರೂ ಸಹ ಆ ಸಂಕಷ್ಟನ ಆ ಪರಮಾತ್ಮನೇ ತಗೊತಾರಂತೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ಆಗಿದ್ದಾರೆ. ಹಾಗಾಗಿ ಜಗದ್ಗುರುಗೆ ನಾವೆಂಥದ್ದೇ ಕಷ್ಟಪಟ್ರೇನೂ ಆಟೋಮೆಟಿಕ್ಕಾಗಿ ಒಂದು ತುಳಸಿ ಅಷ್ಟು ವೆಯ್ಟನ್ನು ಈಸಿ ಮಾಡಿಬಿಡ್ತಾರಂತೆ ನಮ್ಮ ಕಷ್ಟನ. ತುಳಸಿ ಅಷ್ಟೇ ವೆಯ್ಟ್ ಇರತ್ತಾರ. ಹಾಗಾಗಿ ಧನ್ವಂತರಿ ಸ್ವಾಮಿ ಸಹ ಅವತಾರ ಮಹಾಪುರುಷಂದ, ಅವರು ಮಹಾವಿಷ್ಣುವೇ ಒಂದು ರೂಪ ಸಹ. ಅವ್ರಿಗಾಗಿ ಎಷ್ಟೋ ಹೇಳಿದ್ರೇನೂ ಸಹ ಸಾಲದಿಲ್ಲ. ಆಯುರ್ವೇದಿಕ್ ಅವರು ಡಾಕ್ಟ್ರು, ಅವರು ಇರೋದ್ರಲ್ಲೇ ಆಯುರ್ವೇದಿಕಲ್ಲಿ ಡಾಕ್ಟ್ರ್ ಅವ್ರಿಗೆ ನೋಡಿ ವೈದೀಶ್ವರ ಅಂತ ಸಹ ಹೇಳ್ತಾರೆ. ಅದೇ ರೀತಿ ನೋಡಿ ಧನ್ವಂತರಿ ಸ್ವಾಮಿ ಇಲ್ದಿರ ಖಂಡಿತ ಏನೂ ನಡೆಯಲ್ಲ. ನಮೋ ಭಗವತೆ ವಾಸುದೇವಾಯ ಧನ್ವಂತರೆಯೇ ಅಮೃತ ಕಳಸಹಸ್ತಾಯ ಸರ್ವಾಮಯ ವಿನಾಶಾಯ ಶ್ರೀ ಮಹಾವಿಷ್ಣವೇ ನಮೋ ನಮಃ. ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಮಹಾವಿಷ್ಣು ಬಗ್ಗೆ ಹೇಳೋದಕ್ಕೆ ನನಗೂ ಏನೇ ತಪ್ಪಿದ್ರೂ ಸಹ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಂಡಿತ. ಕಾರಣ ಏನು ಅಂತಂದರೆ ನಾವೆಲ್ಲನೂ ಪುರಾಣನ ಪೂರ್ತಿ ಆದಿಕಾಲದಿಂದಲೇ ಈ ಕಾಲವರೆಗೂ ಯಾರೂ ತಿಳ್ಕೊಂಡಿರಲ್ಲ. ನನಗೆ ಜ್ಞಾನ ಕೊಟ್ಟಂಥದ್ದು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೇನೆ. ಏಕೆ ಅಂದರೆ ನಾನು ಮಾಡೋಂಥದ್ದೆಲ್ಲ ರಾಘವೇಂದ್ರ ಸ್ವಾಮಿಗೋಸ್ಕರನೇ, ಮಾಡೋದೆಲ್ಲ ರಾಘವೇಂದ್ರರಿಗೋಸ್ಕರನೇ. ಒಂದೊಂದು ದೇವ್ರ ಬಗ್ಗೆನೂ ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿರೋದನ್ನ ನನ್ನ ತಂದೆ ಏನು ನನಗೆ ತಾಯಿ ಕರೆ ಕೊಟ್ಟಿದ್ದಾರೋ ಅದನ್ನು ನಿಮ್ಮ ಮುಂದೆ ನಾನು ಖಂಡಿತ ಇಡ್ತೀನಿ. ನೋಡಿ, ಧನ್ವಂತರಿ ಸ್ವಾಮಿಗೆ ಯಾಕೆ ನಾವು ನಮಸ್ಕಾರ ಮಾಡ್ಕೋಬೇಕು? ಗಣಪತಿಗೆ ಹೋಗಿ ವಿನಾಯಕನಿಗೆ ಗಣೇಶನಿಗೆ ಯಾಕೆ ಪೂಜೆ ಮಾಡಬೇಕು? ಸಂಕಷ್ಟಹರ ದಿವಸ ಯಾಕೆ ನಾವು ಎಲ್ಲನೂ ಮಾಡಬೇಕು ಅಂತ ಅಂದರೆ ಖಂಡಿತ ನಮಗಿರೋ ಅಂಥ ಪ್ರಾಬ್ಲಮ್ ಒಂದೇನೆ. ನಮಗೆ ಬಂದಿರೋ ಅಂಥ ಸಂಕಷ್ಟ ಪೂರ ಹೋಗಬೇಕು ಅಂತ ಅಂದರೆ ಧನ್ವಂತರಿ ಸ್ವಾಮಿ ಹತ್ರ ಕಳಿಸ್ಕೊಡ್ತಾರಂತೆ. ಯಾಕೆ ಅಂತ ಅಂದರೆ ನಮ್ಮಲ್ಲಿ ದೇಹದಲ್ಲಿ ನಾವು ತಿಂತಾ ಇರೋ ಬಾಧೆಗಳು, ಕಷ್ಟದಲ್ಲಿ ಸಿಗಾಕೊಂಡಿರೋದು, ಸಾಲ ಬಾಧೆಯಿಂದ, ಮಕ್ಕಳ ಬಾಧೆಯಿಂದ, ತಾಯಿ ಬಾಧೆಯಿಂದ, ತಂದೆ ಈ ಥರ ನಾನಾ ವಿಧವಾಗಿರೋಂಥ ಕಷ್ಟ ಬರೋಂಥ ಟೈಮಲ್ಲಿ ಖಂಡಿತ ಗಣಪತಿಗೆ ಸಂಕಷ್ಟ ಹರದಿಸ ಹೋಗಿ ಖಂಡಿತ ಒಂದು ಗ್ಲಾಸ್ ಹಾಲನ್ನು ಕೊಡಿ, ಅಭಿಷೇಕ ಮಾಡಿದ್ರೆ ಖಂಡಿತ ಪರಿಹಾರ ಆಗುತ್ತೆ. ಅದೇ ರೀತಿ ಅವ್ರಿಗೆ ಮಾಡಿ ಮುಗಿದ್ಮೇಲೆ ಧನ್ವಂತರಿ ಸ್ವಾಮಿ ಹತ್ರ ಹೋಗಿ 1 ಲೀಟ್ರ್ ಆಯಿಲು ಎಳ್ಳೆಣ್ಣೆ ಕೊಡಬೇಕು. ಎಳ್ಳೆಣ್ಣೆ ತಗೊಂಡೋಗಿ ಕೊಡುವಾಗ ಅವ್ರಿಗೆ ಅಭಿಷೇಕ ಬರೀ ಎಳ್ಳೆಣ್ಣೆಯಲ್ಲಿ ಮಾತ್ರನೇ ಅಭಿಷೇಕ. ಆ ಅಭಿಷೇಕ ಕೊಡುವಾಗ ಹಾಲಲ್ಲಿ ಪಾಯಸ ಇಟ್ಟು ಅವ್ರಿಗೆ ನೈವೇದ್ಯ ಮಾಡ್ತಾರೆ. ಅದು ತುಳಸಿ ಮಾತ್ರನೇ ಅವ್ರಿಗೆ ಶ್ರೇಷ್ಠತೆ. ಪಾರಿಜಾತ, ತುಳಸಿ, ಕಣಗ್ಲುವ್ವ, ಅದೇ ರೀತಿ ಬಿಲ್ಪತ್ರೆ, ಎಲ್ಲ ವಿಧವಾಗಿದ್ದು ಹೂವು ಸಹ ಮಹಾವಿಷ್ಣು ಅವತಾರ ಬಂದಂಥ ಆ ಧನ್ವಂತರಿ ಸ್ವಾಮಿಗೆ ನೀವೆಲ್ಲನೂ ಸಹ ಕೊಡ್ಬೋದು. ಆದರೆ ನೀವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಕೂತ್ಕೊಂಡು ನಿಷ್ಠೆಯಿಂದ ಅವ್ರಿಗೆ ಹೇಳಬೇಕು. ಅದೇ ರೀತಿ ಬೆಳಗಿನ ಜಾವದಲ್ಲಿ ಹೋಗಿ ಅವ್ರನ್ನ ಪ್ರಾರ್ಥನೆ ಮಾಡಿ. ಖಂಡಿತ 5 ಗಂಟೆಯಿಂದ ಒಂದು 7 ಗಂಟೆ ಒಳಗಡೆ ಪ್ರಾರ್ಥನೆ ಮಾಡಿದ್ರೆ ನೋಡಿ, ಸೂರ್ಯದೇವನಿಗೋಸ್ಕರನೇ ಅವರ ಧನ್ವಂತರಿ ಸ್ವಾಮಿಗೋಸ್ಕರನೇ ಸೂರ್ಯನ வெப்ப ಜಾಸ್ತಿ ಆಗಿದ್ದಂತೆ. ಕಾರಣ ಏನು ಅಂತಂದರೆ ಕಾಡಲ್ಲಿರೋ ಅಂಥ ಎಲ್ಲ ಗಿಡಮೂಲಿಕೆಗಳಲ್ಲಿ ಅವರ ಕಿರಣ, ಅವರ ಸ್ಪರ್ಶ, ಅವರ ಆಶೀರ್ವಾದ ಬಿದ್ದರೆ ಮಾತ್ರ ಅಂತೆ ಆಯುರ್ವೇದಕ್ಕೂ ಸಹ ಶಕ್ತಿ ಬರೋ ಅಂಥದ್ದು. ನೋಡಿ, ಅವ್ರಿಗೆ ಆಯುರ್ವೇದ ರಾಜ ಅಂತಲೂ ಸಹ ಕರೀತಾರೆ, ಕಾಡಿನ ರಾಜ ಅಂತಲೂ ಸಹ ಕರೀತಾರೆ, ಮದ್ದಿನ ರಾಜ ಅಂತಲೂ ಸಹ ಕರೀತಾರೆ. ಅಷ್ಟು ಮದ್ದಲ್ಲಿ, ಆಯುರ್ವೇದಿಕ ಮದ್ದಲ್ಲಿ ಅಷ್ಟೊಂದು ವಿಶೇಷತೆ ಇದೆ. ನೋಡಿ, ದೇಹದಲ್ಲಿ ಏನೇ ಬಾಧೆ ಇರಲಿ ಅವ್ರಿಗೆ ಮುಖ್ಯವಾಗಿದ್ದಂಥದ್ದು ಲೇಗಿಯ ಅದರಲ್ಲಿರೋ ಅಂಥದ್ದು ಬೇರೆ ಯಾವುದ್ರಲ್ಲೂ ಇಲ್ಲ. ಮುಖ್ಯವಾಗಿ ಲೇಡೀಸ್ಗೆ ಎಷ್ಟೇ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಬಾಧೆಗಳಿದೆ ಅಂದ್ರೂ ಸರಿ, ಡೆಲಿವರಿ ಆದಮೇಲೆ ಅದನ್ನು ಕೊಡ್ತಾರೆ. ಅದೇ ರೀತಿ ಹೆಣ್ಮಕ್ಳು ಏಜ್ ಅಟೆಂಡ್ ಮಾಡಿದ್ರೂ ಸಹ ಕೊಡಿ, ಖಂಡಿತ ಕೊಡ್ದಿರ ಇರಬೇಡಿ. ಅದೇ ರೀತಿ ಭಗವಂತನ ಏನಕ್ಕೋಗಿ ಪ್ರಾರ್ಥನೆ ಮಾಡಬೇಕು ಅಂತಂದರೆ ಗಣೇಶನ ಹತ್ರ ಬೇಡ್ಕೊಂಡು ಇದೆಲ್ಲನೂ ನಮಗೆ ಪರಿಹಾರ ಆಗಬೇಕು ಅಂದರೆ ಧನ್ವಂತರಿ ಸ್ವಾಮಿ ಹತ್ರ, ಅದನ್ನು ಭಾನುವಾರ ದಿವಸ ತುಂಬ ವಿಶೇಷತೆ, ಆದಿವಾರ ತುಂಬ ವಿಶೇಷತೆ ಇರುತ್ತೆ. ಧನ್ವಂತರಿ ಸ್ವಾಮಿಗೂ ಸರಿ, ಗಣೇಶನಿಗೂ ಸರಿ, ಅವರಿಬ್ರಿಗಿರೋ ಅಂತ ನೋಡಿ ಬಂದ ಆದಿವಾರ. ಸೂರ್ಯದೇವ್ರಿಗೂ ಸಹ ಆದಿವಾರನೇ. ಹಾಗಾಗಿ
ಇವರು ಮೂವಾರನೂ ಇಟ್ಕೊಂಡು ಆದಿವಾರ ಪೂಜೆ ಮಾಡಿದ್ದು ನಮ್ಮ ಮನಸ್ಸಿಂದ ಚೆನ್ನಾಗಿ ಬೇಡ್ಕೊಂಡಿದ್ದು ನಿಜ ಆದರೆ ಖಂಡಿತ ನಮ್ಮ ದೇಹದಲ್ಲಿರೋ ಅಂಥ ಬಾಧೆಗಳೆಲ್ಲ ಹೋಗುತ್ತೆ. ಅದೇ ರೀತಿ ಅವ್ರನ್ನ ಅಭಿಷೇಕ ಮಾಡಿದಂಥ ಧನ್ವಂತರಿ ಸ್ವಾಮಿನ ಅಭಿಷೇಕ ಮಾಡಿದಂಥ ಎಣ್ಣೆನ ತಗೊಬಂದು ನಮ್ಮ ದೇಹದಲ್ಲಿ, ಆದರೆ ಸೊಂಟದ ಕೆಳಗಡೆ ಹಚ್ಚಬಾರ್ದು, ಜ್ಞಾಪಕ ಇರಲಿ. ತಲೆಯಲ್ಲಿ ಮಾತ್ರನೇ, ಶೋಲ್ಡ್ರಲ್ಲಿ ಮಾತ್ರನೇ, ಚೆಸ್ಟಲ್ಲಿ ಮಾತ್ರನೇ ಹಚ್ಕೋಬೇಕು, ಸ್ವಲ್ಪ ಹೊಟ್ಟೆಲಿ ಹಚ್ಕೋಬೇಕು, ಯಾವ ಕಾರಣಕ್ಕೂ ಪಾದದಲ್ಲಿ ಹಚ್ಬಿಡ್ಬೇಡಿ. ಈ ಥರ ಮಾಡಿದ್ದು ಆದರೆ ಖಂಡಿತ ಅವ್ರಿಗೆ ಆರೋಗ್ಯ ಸರಿ ಆಗುತ್ತೆ. ಇವಾಗ ಆಯುರ್ವೇದಿಕ್ ಆಸ್ಪತ್ರೆಯಲ್ಲೆಲ್ಲ ನಮ್ಮ ಕಾಲಲ್ಲೆಲ್ಲ ಹಚ್ತಾರೆ, ಅವರು ಎಲ್ಲ ಮಸಾಜ್ ಮಾಡ್ತಾರಲ್ಲ ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಆದರೆ ಆ ಸ್ವಾಮಿಗೆ ಅಭಿಷೇಕ ಮಾಡಿದ್ದಂಥ ಎಣ್ಣೆನ ಕಾಲಲ್ಲಿ ಹಚ್ಚೋದಿಲ್ಲ, ಜ್ಞಾಪಕ ಇರಲಿ. ಅದೇ ರೀತಿ ಅಲ್ಲಿಂದ ಬಂದಿದ್ದಂಥ ನೈವೇದ್ಯ ಪ್ರಸಾದ ಆಗಲಿ ಒಂದು ಅಗಳು ಸಹ ನೆಲದಲ್ಲಿ ಹಾಕಬಾರ್ದು. ಯಾವ ಕಾರಣಕ್ಕೂ ವೇಸ್ಟು ಡಸ್ಟ್ಬಿನಲ್ಲಿ ಸಹ ಹಾಕ್ಬಿಡ್ಬಾರ್ದು, ಜಾಗ್ರತೆ. ಅದೇ ರೀತಿ ಯಾವ ಹೂ ಬೇಕಾದರೂ ಕೊಡಿ, ಆ ಭಗವಂತ ಅಕ್ಸೆಪ್ಟ್ ಮಾಡ್ಕೊತಾರೆ. ಕಾರಣ ಧನ್ವಂತರಿ ಸ್ವಾಮಿ ಒಂದು ಮೆಡಿಷನ್ ಡಾಕ್ಟ್ರ್ ಆಗಿದ್ದಾರೆ, ಅದಕ್ಕೋಸ್ಕರನೇ ಆದಿಯಿಂದನೂ ಬಂದಂಥ ಅವರು ಡಾಕ್ಟ್ರ್ ಆಗಿದ್ದಾರೆ. ಅದೇ ರೀತಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಧನ್ವಂತರ ಸ್ವಾಮಿಗೆ, ಗಣೇಶನಿಗೆ, ಸೂರ್ಯನಾರಾಯಣನಿಗೆ ಖಂಡಿತ ಇವತ್ತು ವಿಶೇಷತೆ ಇರೋಂಥ ದಿನ. ಎಲ್ಲರೂ ಬೇಡ್ಕೊಳ್ಳಿ, ಖಂಡಿತ ನಿಮಗೋಸ್ಕರ ನಾನು ಸಹ ಬೇಡ್ಕೊತೀನಿ. ನಮಗೆ ಎಲ್ರಿಗೂ ಸೇರಿ ಆ ಭಗವಂತ ಒಂದು ಒಳ್ಳೆಯ ದಾರಿ ಕೊಡಲಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಗುರುವೇ ಶರಣಂ. ಎಸ್ ಅಮ್ಮ, ಧನ್ವಂತರಿ ದೇವ್ರ ಬಗ್ಗೆ ಐತಿ. ಆದರೆ ಧನ್ವಂತರಿ ಅನ್ನೋದೊಂದು ಹಾಸ್ಪಿಟಲ್ ಕೂಡ ಇದೆ, ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ ಇದೆ. ಆಯ್ತಾ, ಇನ್ನು ವಿಘ್ನೇಶ್ವರನ ಬಗ್ಗೆ, ಗಣೇಶನ ಬಗ್ಗೆ ಹೇಳೋದಾದ್ರೆ ಸಂಕಷ್ಟ ಚತುರ್ಥಿ ಅಂತ ಬರುತ್ತೆ ಮಂತ್ಲಿ. ಸೊ ಅದನ್ನ ಯಾವ ರೀತಿಯಾಗಿ ಪಾಲಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೇಳಿ. ನೋಡಿ, ಸಂಕಷ್ಟಹರ ಚತುರ್ಥಿ ಬಂದು ಒಂದು ತಿಂಗಳಲ್ಲಿ 2 ಬರುತ್ತೆ. ಅದೇ ರೀತಿ ಶಿವರಾತ್ರಿನೂ ಸಹ 2 ಬರುತ್ತೆ, ಏಕಾದಶಿನೂ 2, ಎಲ್ಲ 2 ಬರ್ತಾ ಇರುತ್ತೆ. 15 ದಿವಸಕ್ಕೊಂದು ಬರ್ತಾ ಇರುತ್ತೆ. ಅದು ಯಾಕೆ ಅಂತಂದರೆ ನಮ್ಮ ಮನುಷ್ಯನಿಗೆ ನೋಡಿ 15 ದಿವಸದೊಳಗಡೆ, ಇವಾಗ ಸಂಕಷ್ಟಹರ ಚತುರ್ಥಿ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟು ಸಂಕಷ್ಟಹರ ಚತುರ್ಥಿ ಬರೋದ್ರೊಳಗಡೆ ಬೇಕಾದಷ್ಟು ಕಷ್ಟಪಟ್ಟಿರ್ತೀವಿ, ಬೇಕಾದಷ್ಟು ನಮಗೆ ಹಣ ಕಳ್ಕೊಂಡಿರ್ತೀವಿ, ಆರೋಗ್ಯ ಕಳ್ಕೊಂಡಿರ್ತೀವಿ. ಎಲ್ಲನೂ ಆ ಸಂಕಷ್ಟಹರ ಚತುರ್ಥಿ ದಿನ ನಾವು ಹೋಗ್ಬಿಟ್ಟು ನೆಕ್ಸ್ಟು ಹೋಗಿ ಸ್ವಾಮಿಗೆ ಪೂಜೆ ಕೊಟ್ಟು, ಅಭಿಷೇಕ ಕೊಟ್ಟು, ಅವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ಬರೋದ್ರೊಳಗಡೆ ಮತ್ತೆ ನಾವು ಅಲ್ಲಿಗೆ ಹೋದರೆ ಆ ಕಷ್ಟ ಬರೋದಿಲ್ಲ, ಹಾಳಾಗುತ್ತೆ. ಎಲ್ಲ ಕಷ್ಟನೂ ಹಾಳಾಗಿ ಹೊರಟೋಗ್ಬಿಡುತ್ತೆ, ನಮ್ಮ ಹತ್ರ ಬರೋದಕ್ಕೆ ಚಾನ್ಸಸ್ ಇರಲ್ಲ. ಅದೇ ರೀತಿ ಆ ಸೆಂಟ್ರಲ್ಲೇ ಏಕಾದಶಿನೂ ಸಹ ಬರುತ್ತೆ. ಅದೇ ರೀತಿ ನೋಡಿ, ಶಿವರಾತ್ರಿನೂ ಬರುತ್ತೆ. ಆ ಶಿವರಾತ್ರಿ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಷ್ಟನೆಲ್ಲ ಹೇಳ್ಕೋಬೇಕು. ನೋಡಿ, ಒಂದೊಂದು ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ಎಲ್ಲನೂ ಒಂದು ಆಟೋಮೆಟಿಕ್ಕಾಗಿ ಎಲ್ಲ ತೊಗೊಬಂದಿದ್ದಾರೆ. ಸೈಂಟಿಫಿಕ್ಕಾಗೇ ಇದೆ ಇದು ಯಾವ ರೀತಿ ಅಂತ ಅಂದರೆ ಮನುಷ್ಯನಿಗೆ ಇದೆಲ್ಲ ಮಾಡಿದ್ರೂ ಸಹ ಒಳ್ಳೆಯದಾಗುತ್ತೆ ಅಂತ ಆಗಿನ ಕಾಲದಲ್ಲೇ ಕಂಡುಹಿಡಿದಿದ್ದಾರೆ. ನೋಡಿ, ಒಂದು ಸಾಂಬ್ರಾಣಿ ಮನೇಲಿ ಹಾಕ್ತೀವಿ ಅಂದರೆ ಒಂದು ಡೆಲಿವರಿ ಆದ ಒಂದು ಮಗುಗೂ ಸಹ, ಒಂದು ತಾಯಿಗೂ ಸಹ ಸಾಂಬ್ರಾಣಿನ ನಾವು ಹಾಕಿ ತಲೆ ಆರಿಸ್ತೀವಿ. ಯಾಕೆ ಅಂತಂದರೆ ಡ್ರೈಯರ್, ಆಗಿನ ಕಾಲದಲ್ಲೆಲ್ಲ ಡ್ರೈಯರ್ ಇಲ್ಲ, ಹೀಗೆ ಬಂದಿರೋದು. ಯಾಕೆಂದರೆ ಆ ಸಾಂಬ್ರಾಣಿ ಸ್ಮೆಲ್ಲು ಆ ತಾಯಿಗೆ ಯಾವುದೋ ಒಂದು ಕೀಟಾಣುಗಳು ಹಣ್ಣಬಾರ್ದು ಅಂತಾನೆ. ಹಾಗಾಗಿ ಮಗು ಹತ್ರ ಹೋಗುವಾಗ ಯಾವ ದೃಷ್ಟಿಗಳು ಬೀಳಬಾರ್ದು ಅಂತ ಅನ್ನೋದಕ್ಕೋಸ್ಕರನೇ ಮನೆಯೂ ಸಹ ಗಮ್ಮಂತ ಇರುತ್ತೆ. ಆ ಭಗವಂತನಿಗೆ ಧೂಪ ಸಹ ಹಾಕ್ತಂಗೆ. ನೋಡಿ, ಎಲ್ಲ ವಿಷಯನೂ ಒಂದು ಲಿಂಕ್ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ದೀವಿ ಈಗಿನ ಕಾಲದಲ್ಲಿ ಎಲ್ಲ ನೆಟ್ವರ್ಕ್ ಸಿಸ್ಟಮ್ ಬಂದ್ಬಿಟ್ಟು ನಮಗೇನು ಮಾಡೋಕ್ಕಾಗ್ತಿಲ್ಲ ಅಂತ. ಆದರೆ ಭಗವಂತ ಆ ದಿನವೇ ಅವರೇ ಸೃಷ್ಟಿ ಮಾಡಿದ್ದಾರೆ, ನೆಟ್ವರ್ಕ್ ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಒಂದೊಂದಕ್ಕೂ ಲಿಂಕ್ ಯಾಕೆ ತಂದಿದ್ದಾರೆ ನೋಡಿ. ಯಾವ ಭಗವಂತನ ಹತ್ರ ಹೋದರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ, ಯಾವ ಭಗವಂತನ ಹತ್ರ ಹೋಗಿ ನಾವೆಲ್ಲನೂ ಸರಿಪಡಿಸ್ಕೋಬೇಕು. ಹಾಗಾಗಿ ಸರಿಪಡಿಸ್ತಾ ನಮಗೇನು ಬೆನಿಫಿಟ್ ಇದೆ ಖಂಡಿತ ನಾನು ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ದಿವಸ ಖಂಡಿತ ಎಲ್ಲರೂ ಧನ್ವಂತರಿ ಸ್ವಾಮಿ ಹತ್ತಿರ ಇದ್ದರೆ ಅವ್ರನ್ನ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗೋಕ್ಕಾಗಲಿಲ್ಲ ಅನ್ನೋರು ಖಂಡಿತ ಮನೇಲಿರೋರೇ ಅವ್ರ ಮಂತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರ ಮಂತ್ರ ಪ್ರಾರ್ಥನೆ ಮಾಡಿದ್ರೇ ಸಾಕು. ಒಂದು ದಿನಕ್ಕೆ 3 ಸರಿ ಪ್ರಾರ್ಥನೆ ಮಾಡಿದ್ರೇ ಆರೋಗ್ಯ ಖಂಡಿತ ಆಗುತ್ತೆ. ಅದರಲ್ಲೂ ನೋಡಿ, ಕ್ಯಾನ್ಸರ್ ಇರೋ ಅಂಥವ್ರು, ಕಿಡ್ನಿ ಫೇಲ್ಯೂರ್ ಆಗಿರೋರು, ಹಾರ್ಟ್ ಪ್ರಾಬ್ಲಮ್ ಆಗಿರೋರು ಖಂಡಿತ ಈ 3 ವಿಷಯಕ್ಕೆ ಅವರು ತುಂಬಾ ಹೆಡ್ ಮಾಸ್ಟರ್ ಇದ್ದ ಹಾಗೆ. ಈ 3 ವಿಷಯಕ್ಕೂ ತುಂಬ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪವರ್ಫುಲ್ ಆಗಿದ್ದಂಥ ಭಗವಂತ ಖಂಡಿತ ಎಲ್ಲರೂ ಅವರು ಪ್ರಾರ್ಥನೆ ಮಾಡಿ ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅದೇ ರೀತಿ ಗಣೇಶನಿಗೆ ಖಂಡಿತ ಬೆಳಗ್ಗೆ ಎದ್ದ ತಕ್ಷಣ ಗಣೇಶನಿಗೆ ಮನೆಯಲ್ಲಿರೋ ಅಂಥ
ಭಗವಂತನ ಇಟ್ಟಿದ್ದೀವಿ ನಾವು ಗಣಪತಿನ ಅಂದ್ರೂ ಸಹ ಒಂದು ಅರ್ಧ ಗ್ಲಾಸ್ ಹಾಲನ್ನಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಏಲಕ್ಕಾಯಿ ಹಾಕಿ ಅದು ಒಂದು ತುಳಸಿ ಇದ್ರೂ ಸಹ ಅದರಲ್ಲಿ ಹಾಕ್ಬೋದು, ನೈವೇದ್ಯ ಮಾಡಿ ಭಾರಿ ಒಳ್ಳೆಯದಾಗುತ್ತೆ. ಅದರಲ್ಲಿರೋ ಅಂಥ ಮುಕ್ತಿ ಬೇರೆ ಯಾವುದರಲ್ಲೂ ಇರೋದಿಲ್ಲ. ಖಂಡಿತ ಫಸ್ಟು ಗಣಪತಿನ ಪ್ರಾರ್ಥನೆ ಮಾಡಬೇಕು, ಹಾಗಾಗಿ ಧನ್ವಂತರಿ ಸ್ವಾಮಿನೂ ಪ್ರಾರ್ಥನೆ ಮಾಡಬೇಕು. ಹೋಗ್ತಾ ಹೋಗ್ತಾ ಭಗವಂತನ ಬಗ್ಗೆ ಇನ್ನೂ ಅಷ್ಟು ಹೇಳ್ತೀನಿ. पूज्याय राघवेन्द्राय सत्यधर्मरताय च